ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಏನಪ್ಪ ಆಶಾ ಎಲ್ಲಿಗೆ ಹೊರಟಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಲ್ಲ. ನಾನು ನಿಮಗೆಲ್ಲ ನಮ್ಮ ಕಾಡನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸುಂದರವಾದ ಪ್ರಕೃತಿ ಮಾತೇನೇ ನಮ್ಮೂರಲ್ಲಿ ಇಳಿದಿದ್ದಾಳೇನೋ ಅನ್ನೋಷ್ಟು ಸುಂದರವಾಗಿ ಕಾಡು ಹಚ್ಚ ಹಸಿರಾಗಿದೆ. ಬೇಸಿಗೆಯಲ್ಲಿ ಫುಲ್ಲು ಮರಗಳಲ್ಲಿ ಎಲೆಗಳೆಲ್ಲ ಉದುರಿ ಮರ ಒಣಗಿ ನಿಂತಿತ್ತು. ಈಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ, ಮಳೆಗಾಲ. ಈಗ ನಾನು ನೋಡ್ತೀನಿ ಕಾಡಲ್ಲಿ ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಹುಟ್ಟಿ, ಚಿಗುರುಗಳು ಹುಟ್ಟಿ, ಹೂಗಳು ಹುಟ್ಟಿ, ಒಂಥರ ಪ್ರಕೃತಿ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು. ಪ್ರಕೃತಿ ಮಾತೆ ಹಚ್ಚ ಹಸಿರು ಸೀರೆ ಹುಟ್ಟಿ ಅಲ್ಲಿ ನಲಿದಾಡ್ತಾ ಇದ್ದಾಳೇನೋ ಅನ್ನಿಸ್ತಾ ಇತ್ತು ನಮಗೆ. ತುಂಬ ಖುಷಿಯಾಯಿತು ಮನಸ್ಸಿಗೆ. ಈ ನಮ್ಮ ಕಾಡು ನಮ್ಮ ರಿಪ್ಪನ್ಪೇಟೆಯಿಂದ ಶಿವಮೊಗ್ಗ ಮಧ್ಯದಲ್ಲಿರುವಂಥ ಕಾಡು ಇದು. ಈ ಸುಂದರವಾದ ಕಾಡನ್ನು, ಈ ಪ್ರಕೃತಿ ಮಾತೆಯನ್ನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದೆ. ಹಾಗೆ ಸುಮ್ಮನೆ ಮಳೆ ನಿಂತಿತ್ತು, ಬಹಳ ದಿನ ಆಗಿತ್ತು ಹೊರಗಡೆ ಎಲ್ಲ ಹೋಗದೆ. ಒಂದ್ಸಲ ಹಾಗೆ ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ನನಗೆ ಎಷ್ಟು ಮನಸ್ಸು ಉಲ್ಲಾಸ ಆಯಿತು ಅಂದರೆ, ಇಷ್ಟು ಚೆನ್ನಾಗಾಗಿದೆಯಾ. ಒಂದು 2 ತಿಂಗಳಿಂದ ನಾನು ನೋಡೇ ಇರಲಿಲ್ಲ ಕಾಡನ್ನು. ಯಾಕೆಂದರೆ ಮಳೆ ಹಿಡಿದ್ಬಿಟ್ಟಿತ್ತು. ಮಳೆ, ಗಾಳಿ, ಗುಡುಗು, ಸಿಡಿಲು ಎಲ್ಲ ಸ್ಟಾರ್ಟ್ ಆಗಿತ್ತು. ಅಲ್ಲಲ್ಲೇ ದೊಡ್ಡ ದೊಡ್ಡ ಮರಗಳು ಬೀಳ್ತವೆ ನಮ್ಮೂರಲ್ಲಿ, ಲೈಟ್ ಕಂಬಗಳು ಬೀಳ್ತಾ ಇರುತ್ತೆ. ಹಾಗಾಗಿ ಎಲ್ಲೂ ಹೋಗಿರಲಿಲ್ಲ. ಹೀಗೆ ಸುಮ್ಮನೆ ಹಾಗೆ ಎಲ್ಲರ ಮನಸ್ಸು ಉಲ್ಲಾಸಗೊಳಿಸೋಣ, ಒಂದು ನಮ್ಮ ಕಾಡನ್ನು ತೋರಿಸಿ ಅಂದ್ಕೊಂಡು ಹಾಗೆ ಒಂದು ಲೈಟು ಡ್ರೈವ್ ಹೊರಟೆ ನಾನು. ಮಧ್ಯದಲ್ಲಿ ಸ್ವಲ್ಪ ಭಯ ಆಯಿತು. ಯಾಕೆಂದರೆ ಕಾಡು ಪ್ರಾಣಿಗಳು, ಮನುಷ್ಯರ ಸಂಚಾರ ಕಡಿಮೆ ಆದರೆ ಕಾಡು ಪ್ರಾಣಿಗಳು ರೋಡಿಗೆ ಬರ್ತವೆ. ಇದು ಇಲ್ಲಿನ ಒಂದು ದಿನಚರಿ. ನಾವು ಅರ್ಲಿ ಮಾರ್ನಿಂಗ್ ಎಲ್ಲರೂ ಹೊರಟ್ರೆ ಎಂತೆಂಥ ಪಕ್ಷಿಗಳು ಗೊತ್ತಾ. ಕಾಡು ಕೋಳಿಗಳು ರೋಡಿಗೆ ಬಂದು ಆಹಾರ ತಿಂತಾ ಇರ್ತವೆ, ನವಿಲುಗಳು ಆಹಾರ ತಿಂತಾ ಇರ್ತವೆ, ನರಿಗಳು ಓಡಾಡ್ತಾ ಇರುತ್ತೆ, ಜಿಂಕೆಗಳು ಹಾರ್ತಾ ಇರ್ತವೆ. ಅರ್ಲಿ ಮಾರ್ನಿಂಗ್ ಹೋಗಬೇಕು. ಅರ್ಲಿ ಮಾರ್ನಿಂಗಲ್ಲಿ ಜನಸಂಚಾರ ತುಂಬ ಕಡಿಮೆ ಇರುತ್ತಲ್ವಾ. ಹಾಗಾಗಿ ಇದು ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತೇಳಿ, ನಮ್ಮ ಕಾಡಿನ ಹೆಸರು ಶೆಟ್ಟಿಹಳ್ಳಿ ಅಭಯಾರಣ್ಯ. ಇಲ್ಲಿ ಚಿರತೆನ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಕೆಲವರು ನಾವು ನೋಡಿದ್ದೀವಿ ಅಂತಾರೆ, ನಾವಂತೂ ನೋಡಲಿಲ್ಲ. ಸರಿ, ಹೀಗೆ ಒಂದು ಸ್ವಲ್ಪ ದೂರ ಕಾಡಲ್ಲಿ ಸಂಚಾರ ಮಾಡೋಣ. ನಾವೆಲ್ಲ ಕಾಡಿನ ಮಕ್ಕಳಲ್ಲ, ಅದನ್ನು ಬಿಟ್ಟು ಇರ್ಲಿಕ್ಕಾಗಲ್ಲ, ಅದನ್ನು ನೋಡದೆ ಇರ್ಲಿಕ್ಕಾಗಲ್ಲ ನಮಗೆ. ಹಾಗೆ ಲೈಟಾಗಿ ಒಂದು ರೈಡ್ ಹೊರಟಿವಿ ನಾವು. ಎಲ್ಲ ರೋಡ್ ಕರ್ವು ಆದರೆ ಇಂಥ ಬೆಟ್ಟದ ಅಂದರೆ ಆ ಒಂದು ಕೆಳಗಡೆ ಪ್ರದೇಶದಿಂದ ಇಲ್ಲಿ ಸ್ವಲ್ಪ ಹೈಟ್ ಪ್ರದೇಶ, ಬೆಟ್ಟದ ಮೇಲೆ ರೋಡ್ ಮಾಡಿದ ಹಾಗೆ ಇದು ಕರ್ವು ರೋಡಲ್ಲಿ ಕ್ರಾಸ್ ಆಗುವಾಗ ನಾವು ದಟ್ಟ ಕಾಡಿನ ಮಧ್ಯೆ ಇದ್ದೀವೇನೋ ಅಂತೇಳಿ ಒಂಥರ ಫೀಲಿಂಗ್ ಬರುತ್ತೆ ನಮಗೆ. ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಧ್ಯದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಹೋಗುತ್ತೆ. ಟ್ರೈನು ಒಂದು ದಿನದಲ್ಲಿ 2 ಸಲ ಹೋಗುತ್ತೆ. 2 ಸಲ ಬರುತ್ತೆ. ಇನ್ನೂ ದಟ್ಟ ಕಾಡು ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಏನು ಮಾಡಬೇಕು ಹೇಳಿ,
ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು, ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು. ನಮ್ಮ ಕಾಡವನ್ನು ನೀವು ಬೇರೆಯವರಿಗೂ ತೋರಿಸ್ಬೇಕು. ಫ್ರೆಂಡ್ಸ್, ಈಗ ನಾವು ದಟ್ಟ ಕಾಡಿನ ಮಧ್ಯ ರೋಡಲ್ಲಿದ್ದೀವಿ. ಒಬ್ರೊಬ್ಬರೇ ಇರುವಾಗ ಸ್ವಲ್ಪ ಭಯ ಅನಿಸುತ್ತೆ. ನಾವು ಎಷ್ಟೇ ಅಲ್ಲಿ ಓಡಾಡಿ ಅಭ್ಯಾಸ ಆಗಿದ್ರು ಸ್ವಲ್ಪ ಭಯ ಅನಿಸುತ್ತೆ. ಯಾಕೆ ಅಂದರೆ ಆನೆಗಳನ್ನು ಬಿಟ್ಟಿದ್ದಾರೆ ನಮ್ಮ ಕಾಡಿನಲ್ಲಿ, ಮತ್ತು ಚಿರತೆ ಇದೆ ಅಂತೆ, ಕಾಡು ಕೋಣ ಅಂತೂ ಕಂಪಲ್ಸರಿ ಇರುತ್ತೆ, ಜಿಂಕೆಗಳು, ಮೊಲಗಳು, ನರಿ, ಮೊಲ, ಕತ್ತೆ ಕಿರ್ಬ, ಕಾಡ್ಪಾಪ, ಮುಳ್ಳುಹಂದಿ ಇವೆಲ್ಲ ಸಾಮಾನ್ಯ ಓಡಾಡ್ತಾ ಇರ್ತವೆ ಅಲ್ಲಲ್ಲಿ. ತುಂಬ ಭಯ ಆಗಿದೆ ಅಂದರೆ ಚಿರತೆ, ಕಾಡ್ಕೋಣ, ಆನೆ, ಇವು ಮೂರದ್ದು ಭಯ ತುಂಬ. ಆದರೆ ನನಗೇನೋ ಒಂಥರ ನಿಮಗೆಲ್ಲ ನಮ್ಮ ಕಾಡನ್ನು ತೋರಿಸ್ಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಮಲೆನಾಡು ಹುಡುಗಿ ಅಂತ. ನಿಮ್ಮ ಮನಸ್ಸಲ್ಲೂ ಒಂದಿದೆ, ಆಶಾ ಮಲೆನಾಡು ಹುಡುಗಿ. ಮಲೆ ಅಂದರೆ ಕಾಡು, ಬೆಟ್ಟ, ನಮ್ಮ ಕಾಡನ್ನೇ ನಾನು ತೋರಿಸ್ಬೇಕಲ್ವಾ. ಅದಕ್ಕೆ ನಮ್ಮಲ್ಲಿ ದಟ್ಟ ಕಾಡಿನಲ್ಲಿ ದೊಡ್ಡ ದೊಡ್ಡ ಮರಗಳು ಸಾಮಾನ್ಯ ನಿಮಗೆ ಗೊತ್ತಿರುತ್ತಲ್ಲ, ತೇಗ, ಮತ್ತಿ, ಹೊನ್ನೆ, ಬೀಟೆ, ತಾರೆ ಮರ, ನಂದಿ ಮರ, ನೇರಳೆ ಹಣ್ಣಿನ ಮರ, ಮಾವು, ಹಲಸು ಅವೆಲ್ಲ ಕಾಮನ್ನು ನಮ್ಮ ಕಡೆ. ಮನೆ ಹಿತ್ತಲಲ್ಲೆಲ್ಲ ಬೆಳೆದ್ಬಿಟ್ಟಿರ್ತೀವಿ. ಈ ಕಾಡಿನ ಮರಗಳು ಅಂದರೆ ಮತ್ತಿ ಮರ. ಮತ್ತಿಯಲ್ಲಿ 2 ವಿಧ ಇದೆ, ಕರೆ ಮತ್ತಿ, ಬಿಳೆ ಮತ್ತಿ. ಕರೆ ಮತ್ತಿ ಇದೆಯಲ್ಲ, ಅದು ಶ್ರೇಷ್ಠವಾಗಿದ್ದು, ಅದನ್ನು ತುಂಬ ಔಷಧೀಯ ಗುಣಕ್ಕೂ ಉಪಯೋಗಿಸ್ತಾರೆ, ಕರೆ ಮತ್ತಿ ಅಂತ ಹೇಳಿ. ಆ ಕರೆ ಮತ್ತಿ ಎಲೆನ ಬಿಸಿ ನೀರಲ್ಲಿ ಕಿವುಚ್ಬಿಟ್ರೆ ಲೋಳೆ ಬಿಡುತ್ತೆ. ಆ ಲೋಳೆನ ತಲೆಗೆ ಹಚ್ಚಿ ಸ್ನಾನ ಮಾಡ್ತಾರೆ. ಕೂಲು, ತಲೆ ಎಲ್ಲ ಒಂಥರ ತಂಪಾಗಿರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ. ಅದು ಬಿಟ್ಟರೆ ಅಂಟ್ವಳಕಾಯಿ ಮರ ಸಿಕ್ಕತ್ತೆ. ಆ ಕಾಡು ಹಣ್ಣುಗಳ ಮರಗಳು ಬೇಕಾದಷ್ಟು, ಕಾಡಿನ ಹಣ್ಣು ಮರಗಳು. ಅದು ಬಿಟ್ಟರೆ ಇದು ಮಾಮೂಲಿ ಶ್ರೀಗಂಧ. ಹಿಂದೆ ನಮ್ಮದು ಶ್ರೀಗಂಧದ ಬೀಡು, ಶ್ರೀಗಂಧದ ನಾಡು. ನಮ್ಮ ಮನೆಯವರೆಲ್ಲ ಚಿಕ್ಕವರಿರ್ತಾ ಭಯಂಕರ ಮರಗಳಂತೆ ಶ್ರೀಗಂಧದ ಮರ. ಈಗ ನಾವು ಹುಡುಕ್ತೀವಿ ಅಂದ್ರೂ ಒಂದು ಸಿಕ್ಕಲ್ಲ, ಅಷ್ಟು ಲಾಸ್ ಮಾಡಿದ್ದಾರೆ. ನಮ್ಮ ಪ್ರಕೃತಿ ಮಾತೆಗೆ ಲಾಸ್ ಮಾಡಿದೆ ಈ ಮಾನವ ಕುಲ. ಪ್ರಾಣಿ ಪಕ್ಷಿಗಳು ಎಷ್ಟು ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ರು ಅಂದರೆ, ಖುಷಿಯಿಂದ ಸಂತೋಷದಿಂದ ಮೈಮರೆತು ತಮ್ಮ ಸಂಗಾತಿ ಜೊತೆ ಏನದು ಸಂತೋಷವಾಗಿ ಕಾಲ ಕಳೀತಾ ಇದ್ವು. ಅದು ನೋಡಲಿಕ್ಕೆ ಒಂದು ಭಾಳ ಖುಷಿ ಆಯಿತು ನನಗೆ. ಚಿಟ್ಟೆಗಳ ಮಿಲನ ಎಷ್ಟು ಮನೋಹರವಾಗಿತ್ತು ಅಂದರೆ, ಅದು ಕೆಟ್ಟ ಭಾವನೆ ಏನಿಲ್ಲ, ಅದು ಒಂದು ಕೀಟದ ಒಂದು ಪ್ರಕೃತಿ ತತ್ವವಾಗಿ ಬಂದಂಥ ಭಾವನೆಗಳದು. ಅದನ್ನು ಯಾವುದೇ ರೀತಿ ಕೆಟ್ಟ ಭಾವನೆಯಲ್ಲಿ ನೋಡ್ಲಿಕ್ಕೆ ಹೋಗಬಾರ್ದು.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಾಡು ಸ್ವಚ್ಛಂದವಾಗಿ ಹಾರಾಡ್ತಿರೋ ಪತಂಗಗಳು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.